ಸೊ ಹೇ ಹಾಯ್ ಅಸ್ಸಲಾಂ ವಲೈಕುಮ್ ಗೈಸ್ ಆ್ಯಂಡ್ ನಮಸ್ಕಾರ ದೋಸ್ತೋ. ಇವತ್ತಿನ ದಿವಸ ನಮ್ಮದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಸನ್ಮಾನ್ಯ ಶ್ರೀ ಹರ್ಷಾನಂದ್ ಎಸ್ ಗುತ್ತೇದಾರ್ ಆಳಂದ ತಾಲೂಕಿನ ಬಿಜೆಪಿ ಯುವ ಮುಖಂಡರು ಇವತ್ತು ನಮಸ್ಕಾರ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮಸ್ಕಾರ. ಮೊದಲನೇದಾಗಿ ಸಲ್ಮಾನ್ ಖಾನ್ ಅವರು ತಾವು ಏನು ಇದು ನಿಜವಾಗ್ಲೂ ತಮಗೆ ನಾನು ವೈಯಕ್ತಿಕವಾಗಿ ಮತ್ತು ನಾಡಿನ ಜನರ ಪರವಾಗಿ ಅಭಿನಂದಿಸ್ತೀನಿ. ಯಾಕೆ ಇಷ್ಟು ನನ್ನ ಕಿರುಪರಿಚಯ ಪರಿಚಯ. ಓಕೆ ಸರ್, ನೀವು ಪಾಲಿಟಿಷಿಯನ್ ಬಂದಿದ್ದು ಹ್ಯಾಂಗೆ ಸರ್? ಅಂದರೆ ನಿಮ್ಗೆ ಹ್ಯಾಂಗೆ ಆಸಕ್ತಿ ಇತ್ತು ಪಾಲಿಟಿಕ್ಸ್ ಬಂದಾಗ? ಸ್ವಲ್ಪ ಇಲ್ಲ, ಪಾಲಿಟಿಕ್ಸ್ ಆಸಕ್ತಿ ಅಂತಂದರೆ ನಮ್ಮ ತಂದೆಯವರು ರಾಜಕಾರಣ. ಇತ್ತೀಚಿನ ಯುವ ಪೀಳಿಗೆಯಲ್ಲಿ ನಿರುದ್ಯೋಗವು ಪ್ರಮುಖ ಸಮಸ್ಯೆವಾಗಿದೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ಈಗ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಜನರು ಏಕೆ ಸ್ವಂತ ವ್ಯವಹಾರ ಬಿಸ್ನೆಸ್ ಪ್ರಾರಂಭಿಸದೆ ಸರ್ಕಾರಿ ನೌಕರಿಯನ್ನೇ ಬಯಸುತ್ತಾರೆ? ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ಅವ್ರು ಬಹಳ ಮಿಡಲ್ ಕ್ಲಾಸ್ ಅಂಡ್ ಪುವರ್ ಬಿಲೋ ಮಿಡಲ್ ಕ್ಲಾಸ್ ಜನ ಇರ್ತಾರೆ. ಪುರುಷರನ್ನು ಕೂಡ ಇದನ್ನ ಬದಲಾವಣೆ ಮಾಡಿ, ಅಂದ್ರೆ ನಮ್ಮ ದೇಶ ಹಳ್ಳಿಗಳಿಂದ ಕೂಡಿದ್ದು ನಿಜ ಸರ್. ಸರ್ ಇದು ಒಂದು ದೊಡ್ಡ ಹಳ್ಳಿಗಳಲ್ಲಿ ನಿವಾಸ ಮಾಡುತ್ತಿರುವ ಜನರಿಗೆ ಹರ್ಷಾನಂದ್ ಎಸ್ ಅಣ್ಣವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ. ನಿಮ್ಮದು ಪ್ರತಿಯೊಂದು ಕಾರ್ಗುಡಿಗೆ ನಾವು ನೋಡ್ತಾ ಇದ್ದೀವಿ ಸರ್ 1717. ಇದು ನಿಮ್ಮದು ಲಕ್ಕಿ ನಂಬರ್ನಾ ಸರ್? ಅದು ಲಕ್ಕಿ ನಂಬರ್ ಅಂತ ನಾವು ಕರ್ನಾಟಕ ಭಾಳ ಮುಂದೆ ಇದೆ, ಇಡೀ ವರ್ಲ್ಡಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಟೆಕ್ನಾಲಜಿ. ಸರ್ ಇದು ಭಾಳ ತುಂಬ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಎಲ್ಲರೂ